ಬೆಂಗಳೂರು ಪೊಲೀಸರು ರಿಯಲ್ ಎಸ್ಟೇಟ್ ಏಜೆಂಟ್ಗಳಾಗ್ತಾ ಇದ್ದಾರಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಯಾಕಂದ್ರೆ ರಿಯಲ್ ಎಸ್ಟೇಟ್ ಉದ್ಯಮಿ ಪ್ರಭಾಕರ್ ರೆಡ್ಡಿಯ ಎರಡನೇ ಪತ್ನಿ ಆರ್ ಪವಿತ್ರ ಅವರೇ ಇಂಥದ್ದೊಂದು ಆರೋಪ ಮಾಡಿದ್ದಾರೆ. ಹೀಗೆ ರಿಯಲ್ ಎಸ್ಟೇಟ್ ಏಜೆಂಟ್ ಅನ್ನು ಆರೋಪ ಹೊತ್ತವರು ಯಾರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್. ಪವಿತ್ರ ಮಾಡ್ತಾ ಇರುವಂತಹ ಆರೋಪ ಯಾರ ಮೇಲೆ, ಏನೆಲ್ಲ ಆರೋಪಗಳನ್ನ ಮಾಡ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ಅವರ ಬಳಿ ಇದೆಯಾ, ಎಲ್ಲವನ್ನ ವಿವರವಾಗಿ ಹೇಳ್ತಾ ಹೋಗೋದಾದ್ರೆ? ಹೌದು ಜನವಿ, ಈಗಾಗಲೇ ಈ ಪ್ರಕರಣದಲ್ಲಿ ಬೆಂಗಳೂರು ಪೊಲೀಸರು ಯಾವುದೇ ಸಿವಿಲ್ ವ್ಯವಹಾರಗಳಿಗೆ ಕೈ ಹಾಕಬಾರದು, ಜೊತೆಗೆ ಒಂದಷ್ಟು ಫ್ಯಾಮಿಲಿ ಡಿಸ್ಪ್ಯೂಟ್ ಬಂದಂತಹ ಸಂದರ್ಭದಲ್ಲಿ ಅವ್ರನ್ನ ಕೋರ್ಟ್ಗೆ ಕಳಿಸುವಂತ ಕೆಲಸವನ್ನ ಮಾಡಬೇಕು ಅಂತ ಈಗಾಗಲೇ ಡಿಜಿಐಜಿಪಿ ಅವರು ತೆಗೆದುಕೊಂಡಂತಹ ಸಂದರ್ಭದಲ್ಲಿ, ಅಂದ್ರೆ ಕೆಲಸಕ್ಕೆ ಏನು ಡಿಜಿಐಜಿಪಿ ಹುದ್ದೆಯಾಗಿ ಆಯ್ಕೆಯಾದಂತಹ ದಿನವೇ ಈ ಒಂದು ಹೇಳಿಕೆಯನ್ನು ನೀಡುವಂತಹ ಕೆಲಸವನ್ನು ಮಾಡಿದ್ರು. ಆದ್ರೆ ಇದನ್ನ ಹೊರತುಪಡಿಸಿ ಕೂಡ ಬೆಂಗಳೂರಿನ ಕೆಲವೊಂದಷ್ಟು ಠಾಣೆಗಳಲ್ಲಿ, ಅದರಲ್ಲೂ ಬೆಂಗಳೂರಿನ ಹೊರವಲಯದಲ್ಲಿ ಬರುವಂತಹ ಠಾಣೆಗಳಲ್ಲಿ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ಇನ್ಸ್ಪೆಕ್ಟರ್ಗಳು ಇನ್ವಾಲ್ವ್ ಆಗಿ ಮಾಡ್ತಿದ್ದಾರೆ ಅನ್ನೋ ಒಂದು ಗಂಭೀರವಾದಂತಹ ಅಲಿಗೇಷನ್ ಬಂದಿತ್ತು. ಆ ಅಲಿಗೇಷನ್ಗೆ ಪೂರಕವಾಗಿರುವಂತಹ ಒಂದು ಘಟನೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನ್ ನಡೆದಿದೆ. ಅಲ್ಲಿರುವಂತಹ ಇನ್ಸ್ಪೆಕ್ಟರ್ ಕಿಶೋರ್ ಕುಮಾರ್ ಅವರ ವಿರುದ್ಧ ಈ ಒಂದು ಗಂಭೀರವಾದಂತಹ ಆರೋಪ ಕೇಳಿಬಂದಿದೆ. ಇನ್ನು ಈ ಕಿಶೋರ್ ಕುಮಾರ್ ಹೇಗೆ ಕೆಲಸವನ್ನು ಮಾಡ್ತಿರೋ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಈ ರಿಯಲ್ ಎಸ್ಟೇಟ್ ದಂಧೆ ನಡೆಸಿರುವಂತಹ ಆ ಭಾಗದಲ್ಲಿ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿರುವಂತಹ ಪ್ರಭಾಕರ್ ರೆಡ್ಡಿ ಅಂತ ಬಿಲ್ಡರ್, ಜೊತೆಗೆ ಸುಮಾರು 80ಕ್ಕೂ ಹೆಚ್ಚು ಕೇಸ್ ದಾಖಲಾಗಿರುವ ಹಿನ್ನೆಲೆಯಲ್ಲಿ ಅವ್ರನ್ನ ರೌಡಿ ಶೀಟರ್ ಅಂತಲೂ ಕೂಡ ಹೇಳಲಾಗುತ್ತೆ. ಇವರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಇವರ ವ್ಯವಹಾರದಲ್ಲಿ ಕಿಶೋರ್ ಕುಮಾರ್ ಅವರು ಮೂಗು ತೂರಿಸಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಕೇಳಿಬಂದಿದೆ. ಇನ್ನು ಈ ವಿಚಾರದಲ್ಲಿ ಹೇಳೋದಾದ್ರೆ ಸ್ವತಃ ಪ್ರಭಾಕರ್ ರೆಡ್ಡಿ ಅವರ ಪತ್ನಿ ಆಗಿರುವಂತಹ ಪವಿತ್ರ ಆರ್ ಈಗಾಗಲೇ ದೂರನ್ನು ದಾಖಲಿಸಿದ್ದಾರೆ. ನಗರ ಪೊಲೀಸ್ ಆಯುಕ್ತ ಆಗಿರುವಂತಹ ಕಮಲ್ ಪಂತ್ ಅವರು, ಡಿಜಿಐಜಿಪಿ ಅವರು, ಗೃಹ ಮಿನಿಸ್ಟರ್ ಇವರೆಲ್ಲರಿಗೂ ಕೂಡ ದೂರು ಕೊಟ್ಟಿದ್ದಾರೆ. ಕಳೆದ ಸೆಪ್ಟೆಂಬರ್ 16ನೇ ತಾರೀಕು ದೂರು ಕೊಟ್ಟರು ಕೂಡ ಇಲ್ಲಿ ತನಕ ಯಾವುದೇ ಕ್ರಮ ಆಗಿಲ್ಲ ಅನ್ನೋ ಒಂದು ಗಂಭೀರವನ್ನು ಆರೋಪ ಮಾಡ್ತಿದ್ದಾರೆ. ಇನ್ನು ಇದರಲ್ಲಿ ಪ್ರಮುಖವಾಗಿ ಈಗಾಗಲೇ ಪವಿತ್ರ ಅವರು ಹೇಳ್ತಿರುವಂತದ್ದು, ಪ್ರಭಾಕರ್ ರೆಡ್ಡಿ ಅವರು ಏನಿದ್ದಾರೆ ಇವರು ಮಾಡಿರುವಂತಹ ಇಂದಿನ ವ್ಯವಹಾರಗಳಿದೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಏನಿದೆ, ಈ ಎಲ್ಲಾ ವ್ಯವಹಾರಗಳಲ್ಲಿ ಸಾಕಷ್ಟು ಮಂದಿ ರೈತರ ಬಳಿ ಜಮೀನನ್ನು ಪಡೆದುಕೊಂಡು ಅವರು ಲೇಔಟ್ ಅನ್ನು ಮಾಡುವಂತ ಕೆಲಸವನ್ನು ಮಾಡಿದ್ರು. ಅದನ್ನ ಸಾಕಷ್ಟು ಮಂದಿಗೆ ಈಗಾಗಲೇ ಸೈಟ್ಗಳಾಗಿ ಮಾರಾಟ ಕೂಡ ಮಾಡಿದ್ದಾರೆ. ಇಂಥ ಮಾರಾಟ ಆಗಿರುವಂತಹ ಸೈಟ್ಗಳು ಮತ್ತೆ ಲೇಔಟ್ಗಳೇನಿದೆ ಇದನ್ನ ಈಗ ಕಿಶೋರ್ ಕುಮಾರ್ ಅವರು ಬಂದಂತಹ ಬಳಿಕ ಈಗಾಗಲೇ ಓವಡಿ ಮೇಲೆ 3 ತಿಂಗಳು ಇರಬೇಕಾಗಿರುವಂತಹ ಕಿಶೋರ್ ಕುಮಾರ್ ಅವರು ಇದೇ ಸ್ಟೇಷನ್ ಅಲ್ಲಿ ಈಗಾಗಲೇ 1 ವರ್ಷದಿಂದ ಇದ್ದಾರೆ. ಪ್ರಭಾಕರ್ ರೆಡ್ಡಿಯನ್ನ ಬೇರೆ ಒಂದು ಕೇಸಲ್ಲಿ ಕರೆದುಕೊಂಡ್ಬಂದು ಅವ್ರನ್ನ ಬೆದರಿಸಿ ನಂತರ ಅವರು ಮಾಡಿರುವಂತಹ ಲೇಔಟ್ಗಳೇನಿದೆ, ಅವರು ಬೇರೆಯವರಿಗೆ ಲೇಔಟ್ ಮಾಡಿ ಸೈಟ್ಗಳನ್ನ ಮಾರಲಾಗಿದೆ. ಆ ಸೈಟ್ಗಳನ್ನ ಮತ್ತೆ ಅಲ್ಲಿರುವಂತಹ ಮೂಲ ಮಾಲೀಕರನ್ನ ಕರೆಸ್ಕೊಂಡು ಆ ಮೂಲ ಮಾಲೀಕರ ಮೂಲಕ ಪುನಃ GPA ಮತ್ತೆ ಪುನಃ ರಿಜಿಸ್ಟ್ರೇಷನ್ ಮಾಡಿಸುವಂಥದ್ದು, ಮತ್ತೆ ಬೆದರಿಸಿ ಆ ಒಂದು ಪ್ರಾಪರ್ಟಿಯನ್ನ ತಮ್ಮ ಕಡೆಯವರಿಗೆ ಮೂಲ ಜಮೀನು ಮಾಲೀಕರ ಮೂಲಕ ಮಾರಾಟ ಮಾಡಿಸುವಂಥದ್ದು. ಈ ಮೂಲಕ ಪ್ರಭಾಕರ್ ರೆಡ್ಡಿ ಮಾಡಿರುವಂತಹ ಒಂದಷ್ಟು ಅಕ್ರಮಗಳೇನಿದೆ ಇದರಲ್ಲಿ ರೈತರಿಗೆ ಮತ್ತೆ ಸೈಟ್ ತೆಗೆದುಕೊಂಡು ಹೋಗಿದ್ದಾರೆ, ಅವ್ರಿಗೂ ಒಂದ್ ಕಡೆ ವಂಚನೆ ಆದ್ರೆ ಇನ್ನೊಂದ್ ಕಡೆ ಮೂಲ ಮಾಲೀಕರಿಗೂ ಕೂಡ ಬೆದರಿಸಿ ಅವ್ರಿಗೆ ಯಾವುದೇ ರೀತಿ ಹಣ ನೀಡದೆ ಇನ್ನೊಬ್ಬರಿಗೆ ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳುವಂಥದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಪ್ರಕರಣವನ್ನ ಆದ್ರೆ ಪೊಲೀಸ್ ಅಧಿಕಾರಿಯಾಗಿ ಬರುವಂತಹ ಕೇಸ್ಗಳನ್ನ ಸಾಲ್ವ್ ಮಾಡಬೇಕಾಗುತ್ತೆ. ಆದ್ರೆ ಇಲ್ಲಿ ತಾನು ಮಾಡ್ತಿರುವಂತಹ ಕೇಸ್ಗಳನ್ನ ಸಾಲ್ವ್ ಮಾಡೋದ್ರ ಜೊತೆಗೆ ಇನ್ನೊಂದಷ್ಟು ಸಿವಿಲ್ ಕೇಸ್ಗಳನ್ನ ಹುಟ್ಟಿ ಹಾಕುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಕೇಳಿಬರ್ತಿದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಅವರು ದೂರು ಕೊಟ್ಟಿರುವಂತಹ ದೂರಿನಲ್ಲಿ ಪ್ರಭಾಕರ್ ರೆಡ್ಡಿ ಅವರನ್ನ ತನ್ನ ಪತಿಯನ್ನ ದುರ್ಬಳಕೆ ಮಾಡಿಕೊಂಡು ಇನ್ಸ್ಪೆಕ್ಟರ್ ಕಿಶೋರ್ ಕುಮಾರ್ ಅವರು ಈ ರೀತಿ ಮಾಡ್ತಿರೋ ಒಂದು ಗಂಭೀರ ಅಲಿಗೇಷನ್ ಮಾಡ್ತಾರೆ. ಜೊತೆಗೆ ಅವರಿಬ್ಬರು ನಡೆದಿರುವಂತಹ ಒಂದಷ್ಟು ಕಾನ್ವರ್ಸೇಷನ್ ಆಡಿಯೋಗಳನ್ನ ಮತ್ತೆ CD ತುಣುಕುಗಳನ್ನ ಈಗ ಪೊಲೀಸ್ ಅಧಿಕಾರಿಗಳಿಗೆ ನೀಡಿದ್ದಾರೆ. ಇಷ್ಟೆಲ್ಲ ಕೊಟ್ಟರು ಕೂಡ ಕಳೆದ 2 ತಿಂಗಳಿಂದ ಇವರ ವಿರುದ್ಧ ಯಾವುದೇ ರೀತಿ ಕ್ರಮ ತೆಗೆದುಕೊಂಡಿರುವಂತಹ ಗಂಭೀರವಾದಂತಹ ಆರೋಪ ಮಾಡ್ತಿದ್ದಾರೆ. ಮತ್ತೆ ಅವರಿಬ್ಬರು ಕಾನ್ವರ್ಸೇಷನ್ ಅಲ್ಲಿ ನಾವು ಗಮನಿಸ್ತಾ ಹೋದಂತಹ ವೇಳೆಯಲ್ಲಿ ಕೊಟ್ಟಿರುವಂತಹ ಆಡಿಯೋದಲ್ಲಿ ಪ್ರಭಾಕರ್ ರೆಡ್ಡಿ ಹಾಗೂ ಕಿಶೋರ್ ಕುಮಾರ್ ಇಬ್ಬರು ನಡೆಸುವಂತಹ ಮಾತುಕತೆಯಲ್ಲಿ ಕೆಲವೊಂದಷ್ಟು ಜಮೀನ್ದಾರ್ ಏನಿದ್ದಾರೆ ಅವರಿಂದ ಆಸ್ತಿಯನ್ನ ಹೇಗೆ ತೆಗೆದುಕೊಳ್ಬೇಕು ಮತ್ತೆ ಅವರ ವಿರುದ್ಧ ಹೇಗೆ ಅವರು ತಮ್ಮ ವಿರುದ್ಧ ಚಕಾರ ಎತ್ತದಂತೆ ಅವ್ರನ್ನ ಕಂಟ್ರೋಲ್ ಮಾಡಬೇಕು ಅನ್ನೋ ವಿಚಾರಕ್ಕೆ ಒಂದು ಅಟ್ರಾಸಿಟಿ ಕೇಸ್ ಹಾಕಿಸುವಂಥದ್ದು, ಒಂದಷ್ಟು ಗೈಡಿಂಗ್ ಮಾಡುವಂಥದ್ದು. ಕಿಶೋರ್ ಕುಮಾರ್ ಅವರು ಪ್ರಭಾಕರ್ ರೆಡ್ಡಿಗೆ ಯಾವ ರೀತಿ ಪ್ರಾಪರ್ಟಿಗಳನ್ನ ಸೆಳೆದುಕೊಳ್ಬೇಕು ಅನ್ನುವಂಥದ್ದನ್ನ ಅವರಿಗೆ ಒಂದು ಐಡಿಯಾ ಕೊಡುವಂತಹ ಕೆಲಸವನ್ನು ಮಾಡುವಂತಹ ಗಂಭೀರವಾದಂತಹ ಅಲಿಗೇಷನ್ ಈಗ ಪವಿತ್ರ ಅವರು ಮಾಡಿದ್ದಾರೆ. ಇಷ್ಟೆಲ್ಲ ಕೇಸ್ ಸಂಬಂಧಪಟ್ಟಂತೆ ಈಗ ACB ಮುಂದೆ ಕೂಡ ಇವತ್ತು ಪ್ರಕರಣ ದಾಖಲಾಗಿದೆ. ACB ಈಗ ಆಗಿರುವಂತಹ IGP ಆಗಿರುವಂತಹ ಚಂದ್ರಶೇಖರ್ ಅವರು ಕೂಡ ಹೇಳಿದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಮಾಡ್ತಿದ್ದು ಮುಂದಿನ ದಿನಗಳಲ್ಲಿ ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ನು ಕಿಶೋರ್ ಕುಮಾರ್ ಅವರ ವಿರುದ್ಧ ಇದಿಷ್ಟೇ ಅಲ್ಲ, ಈ ಹಿಂದೆ ಕೂಡ ಜಿಗಣಿ ಪೊಲೀಸ್ ಸ್ಟೇಷನ್ ಅಲ್ಲಿ ಮತ್ತೆ ಸರ್ಜಾಪುರ ಲಿಮಿಟ್ಸ್ ಅಲ್ಲಿ 1-2 ಕೇಸ್ಗಳು ಕೂಡ ದಾಖಲಾಗಿದೆ. ಅಂದ್ರೆ ಬೇರೆಯವರ ಪ್ರಾಪರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಾಪರ್ಟಿಯನ್ನು ಕಬಳಿಸಿದ್ದಾರೆ ಅನ್ನೋ ಒಂದು ಅಲಿಗೇಷನ್ ಏನಿದೆ ಇದರ ಬಗ್ಗೆ ಚಕಾರ ಎತ್ತಿದಂತಹ ವಿರುದ್ಧ ಅವರಿಗೆ ಜೀವ ಬೆದರಿಕೆ ಹಾಕಿದಂತಹ ಅಲಿಗೇಷನ್ ಕೂಡ ಇವ್ರ ಮೇಲೆ ಈಗ ಕೇಸ್ ದಾಖಲಾಗಿದ್ದು ನೆಕ್ಸ್ಟ್ ಪೊಲೀಸ್ ಇಲಾಖೆ ಇವ್ರ ವಿರುದ್ಧ ಯಾವ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಈಗ ನೋಡಬೇಕಾಗುತ್ತೆ. ಜಾನವಿ, ಓಕೆ ವಿಷ್ಣು ಪ್ರಸಾದ್, ಈಗ ಪವಿತ್ರ ಆರೋಪ ಮಾಡ್ತಾ ಇದ್ದಾರೆ, ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ತಮ್ಮ ಮೇಲಿನ ಆರೋಪಕ್ಕೆ ಸಂಬಂಧಪಟ್ಟಂತೆ ಇನ್ಸ್ಪೆಕ್ಟರ್ ಕಿಶೋರ್ ಹೇಳೋದೇನು? ವಿಷ್ಣು ಪ್ರಸಾದ್, ಕಿಶೋರ್ ಅವರನ್ನು ಕೂಡ ಇವತ್ತು ನ್ಯೂಸ್ ಫಸ್ಟ್ ಮಾತನಾಡಿಸುವಂತ ಕೆಲಸವನ್ನು ಮಾಡ್ತು. ಈ ವೇಳೆಯಲ್ಲಿ ಕಿಶೋರ್ ಅವರು ಪವಿತ್ರ ಅವರು ಮಾಡ್ತಿರುವಂತಹ ಅಲಿಗೇಷನ್ ಇದೆ ಇದೆಲ್ಲ ಸುಳ್ಳಾಗಿದೆ ಮತ್ತೆ ಅವ್ರು ಕೊಟ್ಟಿರುವಂತಹ ದಾಖಲೆಗಳೆಲ್ಲವೂ ಸುಳ್ಳು ಅನ್ನೋ ಒಂದು ಅಲಿಗೇಷನ್ ಅವರು ಮಾಡ್ತಾರೆ. ಜೊತೆಗೆ ತಮ್ಮ ವೈಯಕ್ತಿಕ ವಿಚಾರವನ್ನ ಇಟ್ಕೊಂಡು ನನ್ನ ಮೇಲೆ ಈ ರೀತಿ ವಿನಾಕಾರಣ ಆರೋಪ ಮಾಡ್ತಿದ್ದಾರೆ ಅಂತ ಕಿಶೋರ್ ಅವರು ಸಬೂವನ್ನು ಕೊಡುವಂತ ಕೆಲಸವನ್ನು ಮಾಡಿದ್ರು. ಆದ್ರೆ ಕಿಶೋರ್ ಅವರು ಹೇಳುವಂತಹ ಸಂದರ್ಭದಲ್ಲಿ ತಾನು ರಿಯಲ್ ಎಸ್ಟೇಟ್ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಆಡಿಯೋದಲ್ಲಿ ಇರುವಂತಹ ವಾಯ್ಸ್ ನಿಮ್ದೇನಾ ಅಂತ ಕೇಳಿದಂತಹ ವೇಳೆಯಲ್ಲಿ ಕೂಡ ತಾನೇ ಅಂತ ಒಪ್ಕೊಳ್ತಾರೆ. ಆದ್ರೆ
ಪವಿತ್ರ ಅವರಿಗೆ ಹೇಳಿರುವಂತಹ ಅಲಿಗೇಷನ್ ಮಾತ್ರ ತಳ್ಳಿ ಹಾಕುವಂತ ಕೆಲಸವನ್ನು ಮಾಡ್ತಾರೆ. ಒಟ್ಟಿನಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೊಂದು ಸೀರಿಯಸ್ ಇನ್ವೆಸ್ಟಿಗೇಷನ್ ಆಗಬೇಕಾಗುತ್ತೆ. ಯಾಕಂತಂದ್ರೆ ಓರ್ವ ಅಧಿಕಾರಿ ಸಿವಿಲ್ ಕೇಸಲ್ಲಿ ಎಂಟ್ರಿಫೈರ್ ಆಗಿದ್ದು ಮೊದಲನೇ ತಪ್ಪಾಗುತ್ತೆ. ಅದಾದ ಬಳಿಕ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುವಂತಹ ದಂಧೆ ಮಾಡೋರಿಗೆ ಐಡಿಯಾ ಕೊಡೋದು ಎರಡನೇ ತಪ್ಪಾಗುತ್ತೆ. ಜೊತೆಗೆ ಪ್ರಭಾಕರ್ ಓರ್ವ ರೌಡಿ ಶೀಟರ್ ಆಗಿದ್ದು ಆತನಿಗೆ ಸಾಥ್ ಕೊಟ್ಟು ಆತನ ಜೊತೆ ಮೋಜು ಮಸ್ತಿ ಮಾಡಿದ್ದು ಈಗ ಮೂರನೇ ತಪ್ಪಾಗುವಂಥದ್ದು. ಜನವಿ. ಓಕೆ, ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.